ಜನತಾದಳ JDS ಅಂದರೆ ಬಡವ್ರ ಪಕ್ಷ ಅಂದರೆ JDS. ಕುಮಾರಣ್ಣ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಹರೀಶ್ ಅಣ್ಣ ಆಗಿರ್ಬೋದು, ಬಡವ್ರ ಕಷ್ಟ ಅಂದರೆ ಬೇಗ ಬಂದು ಸ್ಪಂದಿಸ್ತಾರೆ. ಕೊರೋನಾ ಟೈಮಲ್ಲಿ ನಮಗೂ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು. ಹಸ್ದಾಗ ಯಾರೊಂದು ಅನ್ನ ಕೊಟ್ಟಿರ್ತಾರೆ, ನಾವು ದಂಡಾಗ ಯಾರು ನೀರು ಕೊಟ್ಟಿರ್ತಾರೆ, ನಾವು ಅವರನ್ನೇ ದೇವರು ಅಂತ ಅನ್ಸ್ಕೊಳ್ಳೋದು. ಕೇಂದ್ರ ಸರ್ಕಾರ ಅಂದರೆ ಕುಮಾರಣ್ಣ, ರಾಜ್ಯ ಸರ್ಕಾರ ಅಂದರೆ ನಿಖಿಲ್ ಅಣ್ಣ, ಜಿಲ್ಲಾ ಸರ್ಕಾರ ಅಂದರೆ ನಮ್ಮ ಹರೀಶ್ ಅಣ್ಣ. ಹೇಳಿ ಶಶಿ ಅವರು ಇವತ್ತೇನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ? JD ಹರೀಶ್ ಗೌಡರು ಚುನಾವಣೆಗೆ ಹುಣಸೂರಲ್ಲಿ ಪ್ರಚಾರದಲ್ಲಿ ಹೋಗಿದ್ರಿ. ಇವತ್ತು ಅವರದೇ ನಾಯಕತ್ವದಲ್ಲಿ ಕಾರ್ಯಕ್ರಮ ಆಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ನಮ್ಮ ಕುಮಾರಸ್ವಾಮಿ ಅವರಾಗಿರ್ಬೋದು, ಇವತ್ತು ನಮ್ಮ ಕುಮಾರಸ್ವಾಮಿ ಅವರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ನಮ್ಮ JD ಹರೀಶ್ ಗೌಡ್ರಾಗಿರ್ಬೋದು, ಇವರು 3 ಜನ ಸೇರಿ ಜನರೊಂದಿಗೆ ಜನತಾದಳ ಅನ್ನೋ ಒಂದು ಸಮಾವೇಶನ ಹಮ್ಮಿಕೊಂಡಿದ್ರು. ಅದಕ್ಕೆಲ್ಲ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಅತಿ ಹೆಚ್ಚು ಯಶಸ್ವಿಗೊಳಿಸಿದ್ದೀವಿ. ಕಾರಣ ಇಷ್ಟೇ, ಜನತಾದಳ JDS ಅಂದರೆ ಬಡವ್ರ ಪಕ್ಷ ಅಂದರೆ JDS. ಇಷ್ಟೇ, ಇದು ಬಿಟ್ಟು ಇನ್ನೇನೂ ಇಲ್ಲ. ಇನ್ಯಾವುದೇ ಥರ ಪಕ್ಷಪಾತ ಇಲ್ಲಿ ಯಾವುದೂ ಇಲ್ಲ. ಕುಮಾರಣ್ಣ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಹರೀಶ್ ಅಣ್ಣ ಆಗಿರ್ಬೋದು, ಬಡವ್ರ ಕಷ್ಟ ಅಂದರೆ ಬೇಗ ಬಂದು ಸ್ಪಂದಿಸ್ತಾರೆ. ಕೊರೋನಾ ಟೈಮಲ್ಲಿ ನಮಗೂ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು. ಆ ಒಂದು ಅಭಿಮಾನಕ್ಕೋಸ್ಕರ ನಾನು ಮೈಸೂರಿಂದ ಹಿಡಿದು ಹುಣಸೂರು ತನಕ ನಾನು ಒಬ್ಬಳೇ ಹೋಗಿ MLAದಲ್ಲಿ ಕ್ಯಾನ್ವಾಸ್ ಮಾಡಿದ್ದೀನಿ. ಅದು ಹರೀಶ್ ಗೌಡ್ರಿಗೆ ಇಲ್ಲಿ ಬೆಳಗ್ಗೆ ಮಗಂಗೆ ಹುಣಸೂರಲ್ಲಿ ಹೋಗಿ ಕ್ಯಾನ್ವಾಸ್ ಮಾಡಿಕೊಡುವೆ, ಸಂಜೆ ಬಂದು ಮೈಸೂರಲ್ಲಿ ಅಂದರೆ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ ಜನತಾನಗರದಲ್ಲಿ ಕ್ಯಾನ್ವಾಸ್ ಮಾಡುವೆ. ಯಾಕಂತ ಅಂದರೆ ಅವ್ರದ್ದು ಅಪಾರವಾದ ಋಣ ನಮ್ಮ ಮೇಲೆ ಇರೋದ್ರಿಂದ ನಾವು ಅದನ್ನು ಸ್ವಲ್ಪ ನಮ್ಮ ಕೈಲಾದಷ್ಟು ನಾವು ಆ ಭಾರನ ನಾವು ಕಡಿಮೆ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಅವರು ಎಲ್ಲಿ ಕರೀತಾರೆ, ಯಾವ ಕಾರ್ಯಕ್ರಮಕ್ಕೆ ಕರೀತಾರೆ ಅಲ್ಲಿಗೆ ನಾವು ಬಂದು ಮಾಡ್ತಿದ್ದೀವಿ ಸರ್. ಈಗ ಇಷ್ಟೊಂದು ಜನ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಒಂಥರ ಸೆಲೆಬ್ರಿಟಿ ಆಗಿದ್ದೀರಾ. ಹೌದು. ಈಗ ಒಂದು ಪಕ್ಷಕ್ಕೆ ಸೀಮಿತ ಆದ್ರು ಅಂತ ಯಾರು ಟೀಕೆ ಮಾಡಲ್ಲ ನಿಮ್ಮ? ಸರ್, ಒಂದು ಪಕ್ಷಕ್ಕೆ ಸೀಮಿತ ಆದರು ಅಂತ ಅವ್ರು ಅನ್ಕೋಬೋದು. ಆದರೆ ಏನಂತಂದರೆ ಸರ್, ನಮಗೆ ಕಷ್ಟಕ್ಕೆ ಯಾರು ಆಗಿರ್ತಾರೆ, ಹಸ್ದಾಗ ಯಾರೊಂದು ಅನ್ನ ಕೊಟ್ಟಿರ್ತಾರೆ, ನಾವು ದಂಡಾಗ ಯಾರು ನೀರು ಕೊಟ್ಟಿರ್ತಾರೆ, ನಾವು ಅವರನ್ನೇ ದೇವರು ಅಂತ ಅನ್ಕೊಳ್ಳೋದು. ಹೌದು ಸರ್, ಎಲ್ಲ ರೆಡಿ ಆಗ್ತಾ ಇದೆ. ಇವಾಗ ನಮ್ಮ ಜಾತಿ ಜನಕ್ಕೆ ಅಂದರೆ ನಮ್ಮ ಹತ್ರ ಯಾವುದೂ ಒಂದು ಜಾತಿ ಸರ್ಟಿಫಿಕೇಟ್ ಇರಲಿಲ್ಲ, ಒಂದು ಆಧಾರ್ ಕಾರ್ಡ್ ಇರಲಿಲ್ಲ, ವೋಟರ್ ID ಇರಲಿಲ್ಲ. ಯಾಕಂತ ಅಂದರೆ ನಾವು ಹುಟ್ಟಿದ್ದೆ ಒಂದು ಊರಾದರೆ ನಾವು ಬಂದು ಜೀವನ ಮಾಡ್ತಿದ್ದಿದ್ದೆ ಒಂದು ಊರು. ವಿತೌಟ್ ಡಾಕ್ಯುಮೆಂಟ್ಸಲ್ಲಿ ನಮಗೆ 27 ಮನೆನ GT ದೇವೇಗೌಡರವರು ನಮ್ಮ ಸವಿತಾ ಸುರೇಶ ಅಂದರೆ ನಮ್ಮ ಕಾರ್ಪೊರೇಟ್ರ್ ಅವ್ರ ಆಫೀಸ್ ಹತ್ರನೇ ಬಂದು, ನಿಮ್ಮದು ನಮಗೆ ಗೊತ್ತಿರಲಿಲ್ಲ ಕಣಮ್ಮ, ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ ಅಂತ ಹೇಳಿ ಆಶ್ರಮ ಯೋಜನೆಯಲ್ಲಿ 27 ಮನೆನ ಆಶ್ರಯ ಯೋಜನೆಯಲ್ಲಿ 27 ಮನೆನ ನಮಗೆ ಮಾಡಿಸ್ಕೊಟ್ಟಿದ್ದಾರೆ ವಿತೌಟ್ ಡಾಕ್ಯುಮೆಂಟ್ಸು. ನಾವೇನು ಕೊಟ್ಟಿರಲಿಲ್ಲ. ಅದಕ್ಕೆ ವಾಸ ಸ್ಥಳ ದೃಢೀಕರಣ ಪತ್ರ ಕೊಡಬೇಕಿತ್ತು, ವೋಟರ್ ID ಕೊಡಬೇಕಿತ್ತು, ಆಧಾರ್ ಕಾರ್ಡ್ ಕೊಡಬೇಕಿತ್ತು. ಅದೇನು ನಮ್ಮ ಹತ್ರ ಇರಲಿಲ್ಲ. ಅಂದರೆ ಸ್ವಲ್ಪ ಜನದ ಹತ್ರ ಇತ್ತು, ಸ್ವಲ್ಪ ಜನದ ಹತ್ರ ಇರಲಿಲ್ಲ. ಹರೀಶ್ ಅಣ್ಣನೇ ನಮ್ಮನೆ ಹತ್ರಕ್ಕೆ ವಾಸ ದೃಢೀಕರಣ ಪತ್ರ ಮಾಡೋಬ್ರನ್ನ ಕಳಿಸಿ, ಮತ್ತು ನಮ್ಮದು ಆಧಾರ್ ಕಾರ್ಡ್ ಅದನ್ನೆಲ್ಲ ತಿದ್ದುಪಡಿಗೆ ಅವರೇ ಒಬ್ಬೊಬ್ರನ್ನ ನಮ್ಮ ಹತ್ರ ಕಳಿಸಿ ಅದನ್ನೆಲ್ಲ ರೆಡಿ ಮಾಡಿಸ್ಕೊಟ್ಬಿಟ್ಟು ನಮಗೆ ಇವಾಗ 27 ಮನೆನ ಮಾಡಿಸ್ಕೊಟ್ಟಿದ್ದಾರೆ, ಒಂದೆರಳು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಜಾತಿ ಜನ ಎಲ್ಲ ಆಭಾರಿಯಾಗಿರ್ತೀವಿ. ಆ ಒಂದು ಉದ್ದೇಶಕ್ಕೆ ನಾವು ಬಂದು ಇಲ್ಲಿ ಮಾಡ್ತಾ ಇದ್ದೀವಿ, ಅಂದರೆ ಹೋರಾಟ ಮಾಡ್ತಾ ಇದ್ದೀವಿ ಅವ್ರ ಇದಕ್ಕೋಸ್ಕರ. ಒಂದು ಮಧ್ಯೆ ಹೇಳಿದ್ರಿ, ಈಗ ಕುಮಾರಸ್ವಾಮಿ ಬರ್ಬೇಕಂತ ಒಂದು ಡೈಲಾಗ್ ಕೇಂದ್ರ ಸರ್ಕಾರ ಅಂದ್ರೆ ಕುಮಾರಣ್ಣ, ರಾಜ್ಯ ಸರ್ಕಾರ ಅಂದ್ರೆ ನಿಖಿಲ್ ಅಣ್ಣ, ಜಿಲ್ಲಾ ಸರ್ಕಾರ ಅಂದ್ರೆ ನಮ್ಮ ಹರೀಶ್ ಅಣ್ಣ. ಏನಂತಾರೆ, 3 ಸಿಂಹಗಳು. ಅವರಾದ್ರೆ ಕಾಣದೇ ಇರೋ ಕಣ್ಣು ಅನ್ನೋರು ನಾವು ಹಿಂದೆ ಇರೋ ಅಂತ ಬೆಂಬಲಿಗರು. ಅವರು 3 ಜನ ಕಾಣಿಸ್ತಾರೆ, ನಾವು ಅವ್ರ ಹಿಂದೆ ನಿಂತು ಬೆನ್ನೆಲುಬಾಗಿ ಓಡಾಡ್ತಾ ಇದ್ದೀವಿ ಅಷ್ಟೇನೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.